ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಜನಗಳ ಜೊತೆ ನಾವು ಮೌನ ಇರ್ತೀವಿ. ಮಾತಿಲ್ಲ ಅಂತಲ್ಲ, ಅವ್ರ ಜೊತೆ ವಿವರಿಸಿ ಪ್ರಯೋಜನ ಇಲ್ಲ ಅಂತ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಪ್ರಪಂಚ ಹೆಂಗೆ ಅಂದರೆ, ಬೋಲ್ಡಾಗಿದ್ದರೆ ಅಥವಾ ಜೋರಾಗಿ ಎಲ್ಲನೂ ಮೇಂಟೈನ್ ಅಂದರೆ ಎಲ್ಲನೂ ನೋಡಿಕೊಂಡು ಜವಾಬ್ದಾರಿಯುತವಾಗಿ ಎಲ್ಲನೂ ಅಂದರೆ ಒಂದು ಗಂಡು ಥರ ಹೆಂಗೆ ಗಂಡು ಮನೆ ಕೆಲಸ ಅಂದರೆ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೋ, ಹಂಗೆ ಒಂದು ಹೆಣ್ಣಿನೂ ಆ ಥರ ಮೇಂಟೈನ್ ಮಾಡಿಕೊಂಡು ಎಲ್ಲರ ಜೊತೆ ಜೋರಾಗಿ ನಡ್ಕೊಂಡಿದ್ರೆ ಅವ್ರನ್ನ ಬಜಾರಿ ಅಂತಾರೆ, ಜೋರು ಅಂತಾರೆ ಪ್ರಪಂಚ ಕೆಲವು ಜನಗಳು. ಅದೇ ಥರ ಸೈಲೆಂಟಾಗಿದ್ದರೂ ಕಷ್ಟ ಈ ಪ್ರಪಂಚದ ಜನಗಳಿಗೆ. ಸೈಲೆಂಟಾಗಿದ್ದು ಯಾರ ಸಹವಾಸಕ್ಕೂ ಹೋಗದೆ ಅವ್ರ ಕೆಲಸ ಆಯಿತು, ತಮ್ಮದಾಯಿತು, ಯಾರಿಗೂ ಮೋಸ ಮಾಡದೆ ಅವ್ರ ಪಾಡಾಗ ಅವ್ರು ಇದ್ದರೆ, ಯಾರ ಸುದ್ದಿಗೂ ಹೋಗದೆ ಅವ್ರ ಪಾಡಾಗ ಅವ್ರು ಇದ್ದರೆ ಅವ್ರನ್ನೂ ಈ ಪ್ರಪಂಚ ಜನಗಳು ಬಿಡಲ್ಲ. ಅಯ್ಯೋ, ಸೈಲೆಂಟಾಗಿ ಇದ್ಕೊಂಡೇ ಒಳ್ಳೊಳಗೆ ಮಾಡ್ತಾರೆ, ಮೆತ್ತಗೆ ಮಾಡ್ತಾರೆ ಅಂತಾರೆ ಈ ಪ್ರಪಂಚದ ಜನಗಳು. ಹೇಳಿ ಫ್ರೆಂಡ್ಸ್, ನೀವೇ ಹೇಗೆ ಇರಬೇಕು ನಮ್ಮ ಜನಗಳು? ಏನೇ ಆಗಲಿ ಫ್ರೆಂಡ್ಸ್, ನಾವು ನಮ್ಮತನವನ್ನು ಅಂದರೆ ನಮ್ಮ ಕ್ಯಾರೆಕ್ಟರ್ನ ಬಿಟ್ಟುಕೊಡದೆ ನಮ್ಮ ಆತ್ಮಸಾಕ್ಷಿಗೆ ನಡೆದುಕೊಂಡು, ಅಲ್ಲಿ ಮೇಲೊಬ್ಬ ಕೂತಿದ್ದಾನಲ್ಲ ದೇವರು, ನಮ್ಮ ಶಿವಪ್ಪ, ಅವನ್ನೆಲ್ಲ ನೋಡ್ತಾ ಇರ್ತಾನೆ ಅಲ್ವಾ ಫ್ರೆಂಡ್ಸ್? ಈ ನುಡಿ ಮಾತುಗಳ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ದಿನಾಚರಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ನಾನು ರಂಗೋಲಿ ಸಿಂಪಲ್ಲಾಗಿ ಯಾವುದೇ ಡಿಸೈನ್ ತಲೆಗೆ ಹೊಡಿಲಿಲ್ಲ, ಅದಕ್ಕೆ ಈ ಥರ ಸಿಂಪಲ್ ಡಿಸೈನ್ ಒಂದು ಬರೆದೆ. ಒಂದು ಸಿಂಪಲ್ ರಂಗೋಲಿ ಬಿಟ್ಟೆ ಹೊಸಲು ಪೂಜೆ ಎಲ್ಲ ಆಯಿತು, ದೇವ್ರ ಪೂಜೆನೂ ಆಯಿತು ಫ್ರೆಂಡ್ಸ್. ತಿಂಡಿ ಏನು ಮಾಡೋಣ ಅಂತ ಬಂತು ತಲೆಗೆ. ಆವಾಗ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಬ್ರೌನ್ ರೈಸ್ ಇಡ್ತಾಯಿದ್ದೀನಿ. ಬ್ರೌನ್ ರೈಸಲ್ಲೂ ಚಿತ್ರಾನ್ನ ಮಾಡ್ತೀನಿ, ತುಂಬ ಟೇಸ್ಟಾಗಿರುತ್ತೆ. ಅಂದರೆ ನೀವು ಎಂತ ಗೊತ್ತಾ, ಕರೆಕ್ಟಾಗಿ ಅಳತೆ ಮಾಡ್ಕೋಬೇಕು. ಇವಾಗ 1 ಲೋಟಕ್ಕೆ 2 ಲೋಟ ಅಷ್ಟೇ ನೀರು ಹಾಕಬೇಕು. ಹೆಚ್ಚಿಗೆ ಹಾಕಿದ್ರೆ ಬೆಂದೋದ್ರೆ ಅನ್ನ ಎಂಥ ಚಿತ್ರಾನ್ನನೂ ಮಾಡೋಕ್ಕಾಗಲ್ಲ, ಲೆಮನ್ ರೈಸು ಮಾಡೋಕ್ಕಾಗಲ್ಲ. ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ ಬ್ರೌನ್ ರೈಸ್ನ. ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಬ್ರೌನ್ ರೈಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿನೂ. ಅದು ಶುಗರ್ ಇದ್ದರೆ ಶುಗರವ್ರಿಗೂ ಒಳ್ಳೆಯದು ಅದು ಬ್ರೌನ್ ರೈಸು. ನೋಡಿ, ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾಯಿದೆ. ಕ್ಯಾರೆಟ್ ತುರಿನೂ ಹಾಕಿದ್ದೀನಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ್ರೆ ಚಿತ್ರಾನ್ನ ಜೊತೆಗೆ ಅನ್ನ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ, ಮಾರ್ನಿಂಗ್ ಟಿಫನ್ನು. ನೋಡಿ, ಇದೇ ಬ್ರೌನ್ ರೈಸ್ ಹೆಂಗಿದೆ ಅಂತ ಹೇಳಿ. ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಸ್ವಲ್ಪ ದಪ್ಪ ಅಷ್ಟೇ ಅಕ್ಕಿ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು. ಲೆಮನ್ ರೈಸ್, ಫಿಗರ್ ರೈಸ್, ಚಿತ್ರಾನ್ನ, ನಮ್ಮ ಚಿತ್ರಾನ್ನ ಅಂತ ನಮ್ಮ ಉಪೇಂದ್ರ ಸರ್ ಹಾಡು ಬರೆದಿದ್ದಾರೆ. ಹಂಗಾಯಿತು ಚಿತ್ರಾನ್ನ. ಇವತ್ತಿನ ಮಾರ್ನಿಂಗ್ ಟಿಫನ್ ಚಿತ್ರಾನ್ನ ಆದಮೇಲೆ ಜೊತೆಗೆ ಫಿಲ್ಟ್ರ್ ಕಾಫಿ ಬೇಕು ತಾನೇ? ಯಾರಿಗೆ ಬೇಡ ಹೇಳಿ ಫಿಲ್ಟ್ರ್ ಕಾಫಿ? ನಿಮಗೆ ಒಂದು ಸಿಂಪಲ್ ಮೆಥಡ್ಗೆ ಫಿಲ್ಟ್ರ್ ಕಾಫಿ ಮಾಡೋದು ಹೇಳ್ಕೊಡ್ತೀನಿ. ಒಬ್ಬೊಬ್ಬರಿಗೆ ಎಂತ ಗೊತ್ತಾ, ಫಿಲ್ಟ್ರು ಮಾಡ್ತಾರೆ ಬಟ್ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಹೊರಗಡೆ ಕುಡ್ದಂಗೆ ಫಿಲ್ಟ್ರ್ ಕಾಫಿ ಟೇಸ್ಟೇ ಬರಲ್ಲ ಅಂತ ಹೇಳ್ತಾರೆ. ಅವ್ರಿಗೋಸ್ಕರ ಇದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ಎಲ್ಲ ಇದ್ರ ಬ್ರ್ಯಾಂಡ್ದು ಫಿಲ್ಟ್ರು ಲಿಕ್ವಿಡ್ ಬಿಟ್ಟಿರ್ತಾರೆ. ನಾವು ಕೋತಾಸ್ ಅಂತ ತರಿಸ್ತೀವಿ ಕಾಫಿ ಪೌಡ್ರು, ಅದರಲ್ಲೇ ಫಿಲ್ಟ್ರ್ ಮಾಡ್ತಾಯಿದ್ದು. ಅವರೇ ಇವಾಗ ಫಿಲ್ಟ್ರು ಲಿಕ್ವಿಡ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಂಥ ಈಸಿ ಅಂದರೆ ಸಿಂಪಲ್, ಅಲ್ಲಿ ಇರುತ್ತಲ್ಲ ಅದನ್ನ ಓಪನ್ ಮಾಡಿ ಆ ಫಿಲ್ಟ್ರದ್ದು ಡಿಕಾಕ್ಷನ್ ಅಲ್ಲಿಗೆ ಹಾಕಿದ್ರೆ ಲೋಟಕ್ಕೆ, ಈ ಕಡೆ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಲು ಬಿಸಿ ಕುದೀತಾ ಇರಬೇಕು. ಹಾಲನ್ನ ಅಲ್ಲಿಗೆ ಮಿಕ್ಸ್ ಮಾಡಿದ್ರೆ, ಬೇಕು ಅಂದವ್ರು ಶುಗರ್ ಬೆರೆಸ್ಕೊಳ್ಳಿ, ಡಯಟ್ ಮಾಡ್ತಿರೋರು ಶುಗರ್ ಲೆಸ್ ಮಾಡಿ ಹಾಲು ಬೆರೆಸ್ಕೊಳ್ಳಿ.
ಎಂಥ ಟೇಸ್ಟ್ ಅಂದರೆ ಫಿಲ್ಟ್ರ್ ಕಾಫಿ ಚಿತ್ರಾನ್ನದ ಜೊತೆ ಒಂದು ಬಿಸಿ ಬಿಸಿ ಒಂದು ಲೋಟ ಫಿಲ್ಟ್ರ್ ಕಾಫಿ ಇದ್ದರೆ ಒಂದು ತಟ್ಟೆ ಅಲ್ಲ 2 ತಟ್ಟೆ ಚಿತ್ರಾನ್ನನೂ ಹೋಗ್ಬೋದೇನೋ ಕೆಲವ್ರಿಗೆ. ನಾನು ಮಾತ್ರ ಒಂದು ಸ್ವಲ್ಪನೇ ತಿನ್ನೋದು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಿಲ್ಟ್ರ್ ಕಾಫಿ ರೆಡಿ. ಸಿಂಪಲ್ ಅಲ್ಲ, ಹೆಂಗೆ ಕಂಡುಹಿಡಿತಿದ್ದಾರೆ ಅಂದರೆ ಜಗತ್ತು ಅಂದರೆ ಕೆಲಸನ ತುಂಬ ಈಸಿಯಾಗಿ ಮಾಡೋಕ್ಕೆ ಎಲ್ಲರೂ ಕಂಡುಹಿಡಿತಾ ಇದ್ದಾರೆ ಅಷ್ಟೇ. ಸುಲಭ ಮಾಡ್ಕೋಬೇಕು ಅಂತ ನಮ್ಮ ಕೆಲಸಗಳನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಟ್ರಾಂಗ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫಿಲ್ಟ್ರದ್ದು ಡಿಕಾಕ್ಷನ್ನ ಲಿಕ್ವಿಡ್ನ. ನೋಡಿ ಬಿಸಿ ಬಿಸಿ ಚಿತ್ರಾನ್ನ ಕಡಲೆಕಾಯಿ ಎಲ್ಲ ಕಾಣಿಸ್ತದೆ. ಬಿಸಿ ಬಿಸಿ ಚಿತ್ರಾನ್ನ ಜೊತೆ ಒಂದು ಫಿಲ್ಟ್ರ್ ಕಾಫಿ ಜೊತೆಗೆ 2 ಪೀಸ್ ಪಪ್ಪಾಯ. ಮಾರ್ನಿಂಗ್ ಟಿಫನ್ ರೆಡಿ. ಹೀಗೆ ಮಾರ್ನಿಂಗ್ ದಿನಚರಿ ವಿಡಿಯೋ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.